ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳ ಸಾಧನೆಯ ಭಾಗವಾಗಿ ಬುಡಕಟ್ಟು ಸಮುದಾಯದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು 10 ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬುಡಕಟ್ಟು ಕಲ್ಯಾಣ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಬುಡಕಟ್ಟು ಸಮುದಾಯದವರ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿದೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರವು ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧವಾಗಿದ್ದು, ಮಕ್ಕಳ ಶಿಕ್ಷಣಕ್ಕಾಗಿ ಏಕಲವ್ಯ ಮಾದರಿ ವಸತಿ ಶಾಲೆ, ಕೃಷಿಕರಿಗೆ ಪಾಲಿಹೌಸ್ ನಿರ್ಮಾಣ, ಕುರಿ ಸಾಕಣೆಗೆ ಸಹಾಯಧನ, ಹೈನುಗಾರಿಕೆಗೆ ಪ್ರೋತ್ಸಾಹಧನ ಹಾಗೂ ಜೀವನೋಪಾಯಕ್ಕಾಗಿ ಬಾಡಿಗೆ ಸರಕು ಸಾರಿಗೆ ವಾಹನ ಖರೀದಿಸಲು ಧನ ಸಹಾಯ ಮುಂತಾದ ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಇರುವ ಏಕಲವ್ಯ ಮಾದರಿ ವಸತಿ ಶಾಲೆಯು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಪ್ರಮುಖ ತಾಣವಾಗಿದೆ. ಕೇಂದ್ರ ಸರ್ಕಾರದಿಂದ ಲಭ್ಯವಿರುವ ಅನುದಾನವನ್ನು ಬಳಸಿ ಜಿಲ್ಲೆಯ ಬುಡಕಟ್ಟು ಸಮುದಾಯದವರಿಗೆ ಪಾಲಿಹೌಸ್ ಹಾಗೂ ಸರಕು ಸಾಗಣೆ ವಾಹನಗಳನ್ನು ವಿತರಿಸಲಾಗುತ್ತಿದ್ದು, ಇದು ಅವರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯ ಸಮನ್ವಯ ಅಧಿಕಾರಿ ರಮೇಶ್, ಚಿಕ್ಕಮಗಳೂರು ಜಿಲ್ಲೆಯು ಮಲೆನಾಡು ಹಾಗೂ ಬಯಲು ಸೀಮೆ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಭಾಗದಲ್ಲಿ ಬುಡಕಟ್ಟು ಸಮುದಾಯದ ಹಸಲರು, ಗೌಡಲು, ಮಲೆಕುಡಿಯ, ವಾಲ್ಮೀಕಿ, ಮೇಧ ಹಾಗೂ ಹಕ್ಕಿಪಿಕ್ಕಿ ಸಮುದಾಯಗಳು ಇಲ್ಲಿ ಹೆಚ್ಚಾಗಿ ವಾಸಿಸುತ್ತಿವೆ. ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದಿಂದ ಫಲಾನುಭವಿಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ನಮ್ಮಲ್ಲಿ ಚೈತನ್ಯ ವಿಡಿವಿಕೆ ಕೊಪ್ಪ ತಾಲೂಕಲ್ಲಿ, ಅಲ್ಲಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾವು ಅದನ್ನ 15 ಲಕ್ಷಗಳ ಅನುದಾನವನ್ನು ಕೊಟ್ಟಿದ್ದೀವಿ. ಹೀಗೆ ಸುಮಾರು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನ ಬೆನಿಫಿಷರಿಗೆ ಕೊಟ್ಟಿದ್ವಿ. ಜೊತೆಗೆ ಒಂದು ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಪ್ರತ್ಯೇಕವಾದಂಥ ಟ್ರೈಬಲ್ಗೆ ಆಫೀಸ್ಗಳಿಲ್ಲ ನಮಗೆ. ಹಾಗಾಗಿ ಆ ಆಫೀಸಿಗೆ ಸಂಬಂಧಪಟ್ಟಂತ ಎಸ್ಟಾಬ್ಲಿಷ್ ಮಾಡಿ ಜೊತೆಗೆ ಸಿಬ್ಬಂದಿಗಳನ್ನು ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಪ್ರಪೋಸಲ್ ಕಳಿಸಿದ್ವಿ. ಏಕಲವ್ಯ ಮಾದರಿ ವಸತಿ ಶಾಲೆಯ ಪ್ರಾಂಶುಪಾಲ ಸತೀಶ್ ಜೈಸ್ವಾಲ್, ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿ ವಿಶೇಷ ಸಾಧನೆ ಮಾಡಲು ಪ್ರೇರೇಪಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಬದಲಾವಣೆ ತರಲು ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು. ದಿಸ್ ಸೆಂಟ್ರಲ್ ಗವರ್ನಮೆಂಟ್ ಇನಿಷಿಯೇಟಿವ್ ಚೇಂಜ್ಡ್ ದ ಸಿನೆರಿಯೋ ಆಫ್ ಟ್ರೈಬಲ್ ಸ್ಟೂಡೆಂಟ್ಸ್ ಸ್ಟಡೀಸ್, ವರ್ಕಿಂಗ್ ಹಾರ್ಡ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಎಡ್ಯುಕೇಶನ್ ಆಫ್ ಟ್ರೈಬಲ್ ಸ್ಟೂಡೆಂಟ್ಸ್. Central government projects continue supporting us day by day. This school not only providing education but also 360-degree development of the students. ಪಾಲಿಹೌಸ್ ಫಲಾನುಭವಿ ಮಂಜುನಾಥ್, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಅಡಿ ಒಟ್ಟು 22,50,000 ವೆಚ್ಚದಲ್ಲಿ ಪಾಲಿಹೌಸ್ ನಿರ್ಮಾಣ ಮಾಡಿದ್ದು, ಇದರಿಂದ ಬೆಳೆಗಳಲ್ಲಿ ಸಾಕಷ್ಟು ಇಳುವರಿ ಪಡೆದಿದೆ ಎಂದರು. ಕೇಂದ್ರ ಸರ್ಕಾರ ಬಾಕಿದಾಕಿಂತ ಒಟ್ಟು ಟೋಟಲ್ 22 ಲಕ್ಷ ರೂಪಾಯಿ 22,50,000 ರೂಪಾಯಿನ ಟೋಟಲ್ ಅಮೌಂಟು. ಈಗ ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಕ್ಯಾಪ್ಸಿಕಮ್ಮು ಒಳ್ಳೆ ಇಳುವರಿ ಬಂತು, ಒಳ್ಳೆ ಲಾಭ ಕೊಡ್ತು. ಈಗ ನಾನು ಹೆಚ್ಚು ಕಮ್ಮಿ ಒಂದು 4-5 ಲಕ್ಷ ರೂಪಾಯಿ ದುಡ್ಡನ್ನ ಇವತ್ತು ಕಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ. ಸರಕು ಸಾಗಣೆ ವಾಹನ ಫಲಾನುಭವಿ ಸುರೇಶ್, ಇಲಾಖೆಯ ಮೂಲಕ ಈ ಯೋಜನೆಯಲ್ಲಿ 4 ಲಕ್ಷ ರೂಪಾಯಿ ಸಹಾಯಧನ ಪಡೆದು ಸರಕು ಸಾಗಣೆ ವಾಹನ ಖರೀದಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ. ಬುಡಕಟ್ಟು ಸಮುದಾಯದವರು ಸರ್ಕಾರದ ಇದನ್ನು ನಾನು ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸಂಪರ್ಕಿಸಿ ಈ ಗಾಡಿನ ತಗೊಂಡೆ. ಈ ಗಾಡಿ ತಗೊಂಡು ಇದು ಗಾಡಿ ಟೋಟಲ್ ರೇಟು ನಾನು ತಗೊಂಡಾಗ 10.5 ಲಕ್ಷ ರೂಪಾಯಿ ಇತ್ತು. 4 ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು. ಅದನ್ನು ತಗೊಂಡು ಬ್ಯಾಂಕಲ್ಲಿ SBIಯಲ್ಲಿ ಲೋನ್ ಮಾಡಿಸ್ಕೊಂಡು ಪ್ರತಿ ತಿಂಗಳು 16,000 ರೂಪಾಯಿ EM ಬರೋದು, 4 ವರ್ಷ 48 ಕಂತಿಗೆ ಮಾಡಿಸ್ಕೊಂಡು ಆ ಸಬ್ಸಿಡಿ ದುಡ್ಡು ತಗೊಂಡು ಇದರಲ್ಲಿ ಮಿಕ್ಕಿ ದುಡ್ಡಲ್ಲಿ ಲೋನ್ ಮಾಡ್ಕೊಂಡು ತೀರಿಸ್ಕೊಂತ ಹೋಗಿ ಈಗ ಈ ಗಾಡಿ ಉಳಿಸ್ಕೊಂಡಿದ್ದೀನಿ.
ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಜನಪರ ಯೋಜನೆಗಳು ಕೇವಲ ಕಾಗದದ ಮೇಲಷ್ಟೇ ಉಳಿಯದೆ ಚಿಕ್ಕಮಗಳೂರಿನ ಮಲೆನಾಡಿನ ಬುಡಕಟ್ಟು ಸಮುದಾಯದ ಬದುಕನ್ನು ಹಸನುಗೊಳಿಸುತ್ತಿರುವುದಕ್ಕೆ ಈ ಯಶೋಗಾಥೆಗಳೇ ಸಾಕ್ಷಿಯಾಗಿವೆ.